Hello everyone, welcome to Navras Maths Tutorials. Comparing quantities, examples ಮಾಡೋಣ. ಎಕ್ಸರ್ಸೈಸ್ ಎಲ್ಲ ಮುಗೀತಲ್ಲ, ಈಗ ಎಕ್ಸಾಂಪಲ್ಸ್ ಮಾಡೋಣ. ನೋಡಿ, ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ. ಎ ಪಿಕ್ನಿಕ್ ಈಸ್ ಬೀಯಿಂಗ್ ಪ್ಲಾನ್ಡ್ ಇನ್ ಎ ಸ್ಕೂಲ್ ಫಾರ್ ಕ್ಲಾಸ್ 7th. ಗರ್ಲ್ಸ್ ಆರ್ 60% ಆಫ್ ದ ಟೋಟಲ್ ನಂಬರ್ and are 18 in number. The picnic site is 55 km from the school and the transport company is charging at the rate of 12 rupees per kilometer. The total cost of refreshments will be rupees 4,280. Can you tell? ಅಂತ 3 questions ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಕ್ವಶನ್ ಇಂದ ಬರ್ಕೊಂಡಿದ್ದೀನಿ ನೋಡಿ. ದ ರೇಷಿಯೋ ಆಫ್ ನಂಬರ್ ಆಫ್ ಗರ್ಲ್ಸ್ ಟು ದ ನಂಬರ್ ಆಫ್ ಬಾಯ್ಸ್ ಇನ್ ದ ಕ್ಲಾಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನೋಡಿ, ಗರ್ಲ್ಸ್ ಇದು ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ನಂಬರ್ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಪಿಕ್ನಿಕ್ ಸ್ಪಾಟ್ಗೆ ಹೋಗ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಸ್ಕೂಲ್ ಇದೆ ಅಂತ ಇಟ್ಕೊಳ್ಳಿ, ಇಲ್ಲಿ ಪಿಕ್ನಿಕ್ ಸ್ಪಾಟ್ ಇದೆ ಅಂತ ಇಟ್ಕೊಳ್ಳಿ. ಓಕೆ, ಇಲ್ಲಿಂದ ಇಲ್ಲಿ 55 ಕಿಲೋಮೀಟರ್ಸ್ ದಾರಿ ಇದೆ. ಓಕೆ, ಈಗ ಟ್ರಾನ್ಸ್ಪೋರ್ಟ್ ಎಷ್ಟು ಚಾರ್ಜ್ ಮಾಡ್ತಾ ಇದೆ? 12 rupees per kilometer ಟ್ರಾನ್ಸ್ಪೋರ್ಟ್ ಚಾರ್ಜ್ ಮಾಡ್ತಾ ಇದೆ. ಟೋಟಲ್ ಕಾಸ್ಟ್ ಆಫ್ ರಿಫ್ರೆಶ್ಮೆಂಟ್ಸ್ ಅದು 4,280 ಇದೆ. ಈಗ ರೇಷಿಯೋ ಆಫ್ ನಂಬರ್ ಆಫ್ ಗರ್ಲ್ಸ್ ಟು ನಂಬರ್ ಆಫ್ ಬಾಯ್ಸ್ ಅಂತ ಕೇಳಿದ್ದಾರೆ. ಮಾಡೋಣ. ಈಗ ನಮಗೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ ಅಂತ ಗೊತ್ತಿಲ್ಲ. ಸೊ ನಾವೇನು ಮಾಡಬೇಕು? ಲೆಟ್ ಅಂತ ಮಾಡ್ಕೋಬೇಕು. ಲೆಟ್ ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಬಿ ಎಕ್ಸ್. ಯಾಕೆಂದ್ರೆ ಬಾಯ್ಸದು ಗೊತ್ತಿಲ್ಲ ನಮಗೆ, ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಗೊತ್ತಿಲ್ಲ. ನಮಗೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಗೊತ್ತಿದ್ರೆ ಅದರಲ್ಲಿ ಗರ್ಲ್ಸ್ ಮೈನಸ್ ಮಾಡಿದ್ರೆ ನಮ್ಗೆ ಬಾಯ್ಸ್ ಬಂದ್ಬಿಡ್ತಾ ಇತ್ತು. ಈಗ ನಮಗೆ ಟೋಟಲ್ ನಂಬರ್ ಗೊತ್ತಿಲ್ಲ, ಬಾಯ್ಸ್ ಕೂಡ ಗೊತ್ತಿಲ್ಲ. ಸೊ ನಾವು ಇವೆರಡು ಇಟ್ಕೊಂಡೆ ಈಗ ಫೈಂಡ್ ಔಟ್ ಮಾಡಬೇಕು. ನೋಡಿ, ಎಟ್ ದ ನಂಬರ್ ಆಫ್ ಟೋಟಲ್ ಸ್ಟೂಡೆಂಟ್ಸ್ ಬಿ ಎಕ್ಸ್ ಅಂತ ಇಟ್ಕೊಂಡಿದ್ದೀವಿ. ಈಗ ಗರ್ಲ್ಸ್ ಎಷ್ಟಿದ್ದಾರೆ? 60% ಅಂತ ಕೊಟ್ಟಿದ್ದಾರೆ. ಸೊ 60% ಅಂತಂದ್ರೆ 60% ಆಫ್ ವಾಟ್? ಎಕ್ಸ್, ಟೋಟಲ್ ಸ್ಟೂಡೆಂಟ್ಸ್ ಅಲ್ವಾ? 60% ಆಫ್ ಟೋಟಲ್ ಸ್ಟೂಡೆಂಟ್. ಈಗ ಅದನ್ನೇ ನಾವು ಯಾವ ರೀತಿ ಬರ್ಕೋಬಹುದು? 60% ಅಂದ್ರೆ 60/100 ಆಫ್ ಅಂದ್ರೆ ಇಂಟು ಎಕ್ಸ್ ಅಲ್ವಾ? ಈಗ ಆ 60% ಅಂದ್ರೆ ಎಷ್ಟು ಇದ್ದಾರೆ ಗರ್ಲ್ಸ್? 18 ಇದ್ದಾರೆ. ಓಕೆ, ಈಗ ನೋಡಿ, ಈಗ ಸಾಲ್ವ್ ಮಾಡ್ಕೊಂತ ಹೋಗೋದು. 1010 ಕ್ಯಾನ್ಸಲ್ಸ್, 2 3s 2 5s. ಏನು ಉಳಿತು? 3/5 ಎಕ್ಸ್ ಇಸ್ ಈಕ್ವಲ್ಸ್ ಟು 18 ಉಳಿತು. ಈಗ ಎಕ್ಸ್ ಇಸ್ ಈಕ್ವಲ್ಸ್ ಟು 18. ಇದನ್ನ ಈ 3/5 ನ ಈಕ್ವಲ್ಸ್ ಟು ಈ ಕಡೆ ಕಳಿಸಿದ್ರೆ ಏನಾಗುತ್ತೆ? ರೆಸಿಪ್ರೋಕಲ್ ಆಗುತ್ತೆ. 5 ಮೇಲೆ ಬರುತ್ತೆ, 3 ಕೆಳಗೆ ಹೋಗುತ್ತೆ. ಗೊತ್ತಿದೆ ಅಲ್ವಾ ನಿಮಗೆ? ಈಗ ನೋಡಿ, ಕ್ಯಾನ್ಸಲೇಷನ್ ಮತ್ತೆ ಹೋಗುತ್ತೆ. 3 1s 3 6. ಸೊ 5 6 6 6 5 ಏನ್ ಬಂತು? 30. ಏನ್ ಬಂತಿಲ್ಲಿ? ಎಕ್ಸ್. ಎಕ್ಸ್ ಅಂದ್ರೆ ಏನ್? ಇಲ್ಲಿ ನಾವು ಇಟ್ಕೊಂಡಿರೋ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಓಕೆ, ನಮ್ಗೇನ್ ಬಂತು? ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಬಂತು? 30. ಈಗ ನಾವು ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಲ್ಲಿ ಗರ್ಲ್ಸ್ ನ ಮೈನಸ್ ಮಾಡಿದ್ರೆ ನಮ್ಗೆ ಬಾಯ್ಸ್ ಬರುತ್ತಲ್ವಾ? ಸೊ ಅದೇ ರೀತಿ ಮಾಡೋಣ. ನೋಡಿ, ನಂಬರ್ ಆಫ್ ಬಾಯ್ಸ್ ಇಸ್ ಈಕ್ವಲ್ಸ್ ಟು ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಮೈನಸ್ ಗರ್ಲ್ಸ್ ಮಾಡೋಣ. ಎಷ್ಟು ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್? 30 ಇದ್ದಾರೆ. ಗರ್ಲ್ಸ್ ಎಷ್ಟಿದ್ದಾರೆ? ನಂಬರ್ 18 ಇದೆ. ಸೊ ಮೈನಸ್ ಮಾಡಿದ್ರೆ 30 ಮೈನಸ್ 18 ನೋಡಿ 12 ಬಂತು. ಸೊ ಬಾಯ್ಸ್ ಎಷ್ಟಿದ್ದಾರೆ? 12 ಇದ್ದಾರೆ, 12 ಮೆಂಬರ್ಸ್. ಓಕೆ, ಈಗ ರೇಷಿಯೋ ಯಾವ ರೀತಿ ಬರೆಯೋದು ನೋಡಿ. ರೇಷಿಯೋ ಆಫ್ ನಂಬರ್ ಆಫ್, ಇಲ್ಲಿ ನೋಡಿ ಏನ್ ಕೇಳಿದಾರೆ ಕ್ವಶನ್? ನಂಬರ್ ಆಫ್ ಗರ್ಲ್ಸ್ ಅಂತ ಕೇಳಿದ್ದಾರೆ. ಫಸ್ಟ್ ಏನ್ ಕೇಳಿದ್ರೆ ಅದು ಕರೆಕ್ಟ್ ಮಾಡೋಕೆ ನಾವು ಇಲ್ಲಿ ಹೆಂಗಾರ ಬರ್ಕೊಂಡಿರ್ಲಿ ಮಾಡಿರ್ಲಿ, ಬಟ್ ಅವ್ರ ಕ್ವಶನ್ ಕೇಳಿದ್ದು ನಾವು ಆನ್ಸರ್ ಕರೆಕ್ಟ್ ಹಂಗೆ ಕೊಡಬೇಕು. ಫಸ್ಟ್ ಗರ್ಲ್ಸ್ ಕೇಳಿದ್ರೆ ಫಸ್ಟ್ ಗರ್ಲ್ಸ್ ಕೊಡಬೇಕು. ಓಕೆ, ಹೆಂಗ್ ಬೇಕಾದ್ರೂ ಕೊಟ್ರೆ ಅದು ಕರೆಕ್ಟ್ ಆಗಲ್ಲ. ಓಕೆ, ರೇಷಿಯೋ ಆಫ್ ನಂಬರ್ ಆಫ್ ಗರ್ಲ್ಸ್ ಟು ನಂಬರ್ ಆಫ್ ಬಾಯ್ಸ್ ಅಂತ ಕೇಳಿದ್ದಾರೆ. ಈಗ ಗರ್ಲ್ಸ್ ಎಷ್ಟಿದೆ? 18 ಇದೆ. 18. ಬಾಯ್ಸ್ ಎಷ್ಟಿದೆ? 12 ಇದೆ. ಹೌದಲ್ವಾ? ಈ ತರ ಹಾಕೊಂಡ್ವಿ. ಈಗ ನೋಡಿ, ಕ್ಯಾನ್ಸಲೇಷನ್ ಹೋಗುತ್ತಲ್ವಾ? 6 3s 6 2s 3/2 ಬಂತು.
ಇದನ್ನೇ ನಾವು ಯಾವ ರೀತಿ ಬರಿಬೋದು, ರೇಷಿಯೋ ಬರೆಯಂಗಿದ್ರೆ ನೋಡಿ 3:2. ಓಕೆ, ಅಂದ್ರೆ ಗರ್ಲ್ಸ್ 3 ಇದ್ದಾರೆ, ಬಾಯ್ಸ್ 2 ಇದ್ದಾರೆ ಅಂತ. ನಂಬರಲ್ಲಿ ಕೂಡ ಹೆಂಗೆ ಅಲ್ವಾ, ಗರ್ಲ್ಸ್ ಜಾಸ್ತಿ ಇದ್ದಾರೆ, ಬಾಯ್ಸ್ ಕಡಿಮೆ ಇದ್ದಾರೆ. ಸೊ ರೇಷಿಯೋ ಈಸ್ 3:2 ಅಂತ ಹೇಳ್ಬೋದು. ದಿಸ್ ಇಸ್ ದ ಆನ್ಸರ್. ಓಕೆ, ಇದು ಫಸ್ಟ್ ಆಯ್ತು. ಈಗ ಸೆಕೆಂಡ್ ಮಾಡಿ ನೋಡಿ. ಸೆಕೆಂಡ್ ಒನ್ ಅದರಲ್ಲಿ ಏನ್ ಕೊಟ್ಟಿದ್ದಾರೆ, ದ ಕಾಸ್ಟ್ ಪರ್ ಹೆಡ್ ಇಫ್ 2 ಟೀಚರ್ಸ್ ಆರ್ ಆಲ್ಸೋ ಗೋಯಿಂಗ್ ವಿತ್ ದ ಕ್ಲಾಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಇವಾಗ ಅದೇ ಸೇಮ್ ಕ್ವಶನ್ ಇದೆ, ಇದರಲ್ಲಿ ಸೆಕೆಂಡ್ ಪಾರ್ಟ್ ಇದು ಕ್ವಶನ್. ಓಕೆ, ಈಗ ನಮಗೆ ಟೋಟಲ್ ಸ್ಟೂಡೆಂಟ್ಸ್ ಫೈಂಡ್ ಔಟ್ ಮಾಡಿದ್ವಲ್ವಾ. ಟೋಟಲ್ ಸ್ಟೂಡೆಂಟ್ಸ್ ಎಷ್ಟು ಬಂದಿತ್ತು ನಮಗೆ, 30 ಬಂದಿತ್ತು. ಈಗ +2 ಟೀಚರ್ಸ್ ಅಂತ ಹೋಗ್ತಾ ಇದ್ದಾರೆ, +2 ಟೀಚರ್ಸ್ ಆರ್ ಗೋಯಿಂಗ್ ವಿತ್ ದ ಕ್ಲಾಸ್. ಎಷ್ಟಾಯ್ತು, 32 ಆಯ್ತು. ಓಕೆ, ಈಗ ಕಾಸ್ಟ್ ಪರ್ ಹೆಡ್. ಕಾಸ್ಟ್ ಅಂದ್ರೆ ದುಡ್ಡು ಎಷ್ಟಾಗುತ್ತೆ ಅಂತ. ಇನ್ನು ಪರ್ ಹೆಡ್ ಅಂದ್ರೆ ಒಬ್ಬರಿಗೆ ಒಬ್ಬ ಮನುಷ್ಯರಿಗೆ ಎಷ್ಟಾಗುತ್ತೆ ಅಂತ. ಓಕೆ, ಇಫ್ 2 ಟೀಚರ್ಸ್ ಆರ್ ಆಡಿಂಗ್ ಅಂದ್ರೆ 2 ಟೀಚರ್ಸ್ನ ಆ್ಯಡ್ ಮಾಡಿದ್ದೀವಿ. ಈಗ ನಮಗೆ ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ ಅಂತ ನಾವು ಫೈಂಡ್ ಮಾಡಿ ಅದರಲ್ಲಿ ಡಿವೈಡ್ ಮಾಡಿಬಿಟ್ರೆ 32 ಬಂದ್ಬಿಡತ್ತೆ. ಓಕೆ, ಈಗ ಟೋಟಲ್ ಕಾಸ್ಟ್ ಎಷ್ಟಂತ ನಾವು ಫಸ್ಟ್ ಬರ್ಕೊಳ್ಳೋಣ ನೋಡಿ. ಟೋಟಲ್ ಕಾಸ್ಟ್ ಏನೇನು, ಟೋಟಲ್ ಕಾಸ್ಟ್ ರಿಫ್ರೆಶ್ಮೆಂಟ್ ನೋಡಿ. ರಿಫ್ರೆಶ್ಮೆಂಟ್ ಹಾಗೆ ಬೇಕೇ ಬೇಕಾಗುತ್ತಲ್ಲ, ಹೋಗೋದು ಇರೋದು ಅಲ್ಲಿ ಊಟ ಮಾಡೋದು ಅದೆಲ್ಲ ರಿಫ್ರೆಶ್ಮೆಂಟ್ಸ್ ಬೇರೆ ಖರ್ಚು ಪ್ಲಸ್ ಟ್ರಾನ್ಸ್ಪೋರ್ಟ್. ಓಕೆ, ಈಗ ರಿಫ್ರೆಶ್ಮೆಂಟ್ಸ್ ಎಷ್ಟು ಕೊಟ್ಟಿದ್ದಾರೆ, 4280. ಓಕೆ, ಈಗ ನೋಡಿ ಟ್ರಾನ್ಸ್ಪೋರ್ಟ್ ಎಷ್ಟಾಗುತ್ತೆ, 55 ಕಿಲೋಮೀಟರ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿ ಸ್ಕೂಲ್ ಇದೆ, ಇಲ್ಲಿಂದ ಇಲ್ಲಿ ಪಿಕ್ನಿಕ್ ಸ್ಪಾಟ್ ಇದೆ, ಇಲ್ಲಿ ಸ್ಕೂಲ್ ಇದೆ. ಇಲ್ಲಿಂದ 55 ಕಿಲೋಮೀಟರ್ಸ್ ಹೋದ್ರೆ ಇಲ್ಲಿಂದ ಮತ್ತೆ ಬರ್ಬೇಕಲ್ವಾ ಅಲ್ವಾ. ಸೊ ಅದಕ್ಕೆ ಏನಾಗುತ್ತೆ, ನಾವು 55 ಕಿಲೋಮೀಟರ್ಸ್ ಅಂತ ಬರ್ಕೊಂಡ್ರೆ ಆದ್ರೆ ಇಂಟು 2 ಮಾಡಬೇಕು. ಹೋಗೋದು ಮತ್ತು ಬರೋದು ಕೂಡ ಇರುತ್ತಲ್ವಾ, ಅದಕ್ಕೆ. ಇನ್ನ 12 ರೂಪೀಸ್ ಪರ್ ಕಿಲೋಮೀಟರ್ ಅಂತ ಅವ್ರು ಹೇಳಿದ್ದಾರೆ ಟ್ರಾನ್ಸ್ಪೋರ್ಟಿಂಗ್ ಕಂಪನಿ. ಸೊ 12 ಮಾಡಬೇಕು. 1 ಕಿಲೋಮೀಟರ್ಗೆ ಇಷ್ಟ ಅಂದ್ರೆ ಮತ್ತೆ 55 ಇಂಟು 2 ಕಿಲೋಮೀಟರ್ಸ್ಗೆ ಅಷ್ಟೇ ಅಂತ ಡೈರೆಕ್ಟ್ ತಗೊಂಡಿದ್ದೀವಿ ಅಷ್ಟೇ. ಓಕೆ, ಈಗ ನೋಡಿ ನಮಗೆ ಟೋಟಲ್ ಕಾಸ್ಟ್ ಫಸ್ಟ್ ಫೈಂಡ್ ಔಟ್ ಮಾಡೋಣ. 80 ಪ್ಲಸ್, ಈಗ ನೋಡಿ ಇದು ಮಲ್ಟಿಪ್ಲೈ ಮಾಡಬೇಕು. ಓಕೆ, 55 2s 110 ಇಂಟು 12 ಮಾಡೋಣ. 12 0s 0, 12 1s 12, ಅಗೇನ್ 12 1s 12 ಪ್ಲಸ್ 1 13. ಇಷ್ಟು ಬಂತು, 1320. ಈಗ ಈ ಎರಡು ಆ್ಯಡ್ ಮಾಡಬೇಕು. 4280 0 0 1 ಕ್ಯಾರಿ 6 ಪ್ಲಸ್ 5. ಓಕೆ, 5 6 0 0 ಇಷ್ಟು ಬಂತು. ಟೋಟಲ್ ಕಾಸ್ಟ್ ಇಷ್ಟಾಯಿತು. ಈಗ ಪರ್ ಹೆಡ್ ಮಾಡಬೇಕಂದ್ರೆ ನಾವೇನು ಮಾಡಬೇಕು, ಕಾಸ್ಟ್ ಪರ್ ಹೆಡ್ ಇಸ್ ಈಕ್ವಲ್ಸ್ ಟು 5600 ಅಪಾನ್ 32 ಮೆಂಬರ್ಸ್ ಆರ್ ಗೋಯಿಂಗ್. ಇದಕ್ಕೆ 32 ಅಂತ ಡಿವೈಡ್ ಮಾಡಬೇಕು. ಈಗ ನೋಡಿ, ಡಿವೈಡ್ ಆದ್ರೂ ಮಾಡ್ಬೇಕು, ಕ್ಯಾನ್ಸಲೇಷನ್ ಹೋದ್ರೆ ಕ್ಯಾನ್ಸಲೇಷನ್ ಕೂಡ ಮಾಡ್ಬೋದು. ಓಕೆ, ನೋಡಿ ಕ್ಯಾನ್ಸಲೇಷನ್ ಮಾಡೋಣ. ಎಷ್ಟಾಗುತ್ತೆ ಅಷ್ಟು, 2 1s 2 6, 2 2s 2 8s 0 0, again 2 8s 2 1s 2 4s 0 0, again 2 4 ಇಂದ ಮಾಡೋಣ. 4 2s 4, 3s 12, 2 ಉಳಿತು, 5s 4 5s 20 0. ಇನ್ನೊಂದ್ಸಲ ಹೋಗುತ್ತೆ, 2 1s 2 1s 2 7s 2 5s. ನೋಡಿ 175 ಬಂತು. ಓಕೆ, ಇಲ್ಲಾಂದರೆ ಈ ರೀತಿ ಇಲ್ಲಿನೂ ಡಿವೈಡ್ ಮಾಡ್ಬೋದು. 32 ಇಲ್ಲಿ ಹಾಕ್ಕೊಂಡು 5600 ಹಾಕ್ಕೊಂಡು ಈ ಥರ ಕೂಡ ಡಿವೈಡ್ ಮಾಡ್ಬೋದು. 32 ನೋಡಿ, 4 ಉಳಿಯುತ್ತೆ, ಇಲ್ಲಿ 2 ಉಳಿಯುತ್ತೆ, ಇಲ್ಲಿ 0, ಇಲ್ಲಿ 32 7s ಎಷ್ಟಾಗುತ್ತೆ, 224 ಆಗುತ್ತೆ. 6 ರಿಮೈನ್ಸ್, here 3 ರಿಮೈನ್ಸ್, 0 ತಗೊಳ್ಳಿ. ಈಗ 32 5s 360. ಓಕೆ, ಈ ರೀತಿ ಮಾಡ್ಬೋದು. ಕಾಸ್ಟ್ ಪರ್ ಹೆಡ್ ಇಷ್ಟ ಆಯಿತು ನಮಗೆ.
ಓಕೆ. ₹175 ಬರೋದೇ ಅಲ್ವಾ ಕೇಳಿರೋದು, ಕಾಸ್ಟ್ ಪರ್ ಹೆಡ್ ಇಫ್ 2 ಟೀಚರ್ಸ್ ಆರ್ ಆಲ್ಸೋ ಗೋಯಿಂಗ್ ವಿತ್ ದ ಕ್ಲಾಸ್. ಓಕೆ, ಈಗ ಅದರಲ್ಲೇ ಥರ್ಡ್ ಪಾರ್ಟ್ ನೋಡಿ. ಅದರಲ್ಲೇ ಥರ್ಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ, ಇಫ್ ದೇರ್ ಫಸ್ಟ್ ಸ್ಟಾಪ್ ಈಸ್ ಅಟ್ ಎ ಪ್ಲೇಸ್ 22 ಕಿಲೋಮೀಟರ್ ಫ್ರಮ್ ದ ಸ್ಕೂಲ್, ವಾಟ್ ಪರ್ಸೆಂಟ್ ಆಫ್ ಟೋಟಲ್ ಡಿಸ್ಟೆನ್ಸ್ ಆಫ್ 55 ಕಿಲೋಮೀಟರ್ ಇಸ್ ದಿಸ್, ವಾಟ್ ಪರ್ಸೆಂಟ್ ಆಫ್ ಡಿಸ್ಟೆನ್ಸ್ ಇಸ್ ಲೆಫ್ಟ್ ಟು ಬಿ ಕವರ್ಡ್. ಇದರಲ್ಲೇ 2 ಕ್ವಶನ್ಸ್ ಕೊಟ್ಟಿದ್ದಾರೆ ನೋಡಿ. ನಾನು ಆಗ್ಲೇ ಹೇಳಿದ್ನಲ್ವಾ, ಈ ತರ ಇದೆ, ಇಲ್ಲಿ ಸ್ಕೂಲ್ ಇದೆ, ಇಲ್ಲಿ ಪಿಕ್ನಿಕ್ ಸ್ಪಾಟ್ ಇದೆ, ಇದು ಟೋಟಲ್ ಡಿಸ್ಟೆನ್ಸ್ ಬಂದು 55 ಕಿಲೋಮೀಟರ್ ಇದೆ. ಓಕೆ, ಅವರು ಇಲ್ಲಿವರೆಗೆ ಏನು ಹೋಗಿರ್ಬೋದು 22 ಕಿಲೋಮೀಟರ್ಸ್ ಕವರ್ ಮಾಡಿದ್ದಾರೆ, ಇಷ್ಟು ಡಿಸ್ಟೆನ್ಸ್. ಓಕೆ, ಈಗ ನೋಡಿ, ದೇರ್ ಫಸ್ಟ್ ಸ್ಟಾಪ್ ಈಸ್ ಅಟ್ 22 ಕಿಲೋಮೀಟರ್ಸ್. ಇಲ್ಲಿ ಫಸ್ಟ್ ಸ್ಟಾಪ್ ಮಾಡಿದ್ದಾರೆ, ಏನೋ ಊಟ ಮಾಡೋದಕ್ಕೂ ನಾಷ್ಟ ಮಾಡಿರ್ಬೋದು. ಈಗ ವಾಟ್ ಪರ್ಸೆಂಟ್ ಆಫ್ ಟೋಟಲ್ ಡಿಸ್ಟೆನ್ಸ್ ಆಫ್ 50 ಕಿಲೋಮೀಟರ್ ಇಸ್ ದಿಸ್ ಅಂತ, ಇದು ಪರ್ಸೆಂಟೇಜ್ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಒಂದು ಕ್ವಶನ್. ಇನ್ನೊಂದು ಕ್ವಶನ್, ವಾಟ್ ಪರ್ಸೆಂಟ್ ಆಫ್ ಡಿಸ್ಟೆನ್ಸ್ ಇಸ್ ಲೆಫ್ಟ್ ಟು ಬಿ ಕವರ್ಡ್, ಅಂದ್ರೆ ಕವರ್ ಆಗಿರೋದು ಎಷ್ಟು ಪರ್ಸೆಂಟ್, ಕವರ್ ಆಗಬೇಕಾಗಿರೋದು ಎಷ್ಟು ಪರ್ಸೆಂಟ್. ಒಂದು ಸಿಕ್ಕರೆ ನಮ್ಗೆ ಇನ್ನೊಂದು ಈಸಿಯಾಗಿ ಸಿಗತ್ತೆ. ಓಕೆ, ಈಗ ನೋಡೋಣ ಯಾವ ರೀತಿ ಮಾಡೋದು. ನೋಡಿ, ಡಿಸ್ಟೆನ್ಸ್ ಕವರ್ಡ್ ಎಷ್ಟು ಕವರ್ ಮಾಡಿದ್ದಾರೆ, 22 ಕಿಲೋಮೀಟರ್ಸ್ ಕವರ್ ಮಾಡಿದ್ದಾರೆ. ಔಟ್ ಆಫ್ 55 ಕಿಲೋಮೀಟರ್ಸ್ ಕವರ್ ಮಾಡಿದಾರಲ್ವಾ, ಅವರೇ ಕೊಟ್ಟಿದ್ದಾರೆ. ಈಗ ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಾವೇನ್ ಮಾಡಬೇಕು, 100 ಹಾಕಬೇಕು. ಓಕೆ, ಈಗ ನೋಡಿ ಕ್ಯಾನ್ಸಲೇಷನ್ ಮಾಡೋಣ. 11 2s 11 5s. ಓಕೆ, ಇನ್ನ 5 1s 5 20s. ಈಗ ನೋಡಿ 20 into 2 is 40. ಓಕೆ, ಈಗ ಇದು ಪರ್ಸೆಂಟೇಜ್ ಅಂದ್ರೆ ಡಿಸ್ಟೆನ್ಸ್ ಕವರ್ಡ್ ಈಸ್ 40%. ಓಕೆ, ಆಲ್ರೆಡಿ ಕವರ್ ಮಾಡಿದಾರಲ್ಲ 22 ಕಿಲೋಮೀಟರ್ಸ್ ವರೆಗೆ, ಅದು 40%. ರಿಮೈನಿಂಗ್ ಓಕೆ, ಡಿಸ್ಟೆನ್ಸ್ ಇಸ್ ಲೆಫ್ಟ್ ಟು ಬಿ ಕವರ್ಡ್ ಅಂತ ಇದೆಯಲ್ಲ, ಡಿಸ್ಟೆನ್ಸ್ ಲೆಫ್ಟ್ ಟು ಬಿ ಕವರ್ಡ್ ಅಂದ್ರೆ ನಾವೇನ್ ಮಾಡಬೇಕು, ಟೋಟಲ್ ಪರ್ಸೆಂಟೇಜ್ ಅಂದ್ರೆ ಎಷ್ಟು ತಗೊಂತೀವಿ, 100 ಮೈನಸ್ 40 ಎಷ್ಟು ಬರುತ್ತೆ, 60% ಇನ್ನ ಲೆಫ್ಟ್ ಟು ಬಿ ಕವರ್ಡ್. ಓಕೆ, ಈಗ ಮುಗೀತು. ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮ್.